ಅದು ಬಹುತೇಕ 2017ನೇ ಇಸ್ವಿಯಲ್ಲಿ ಹೇಳಿರ್ತಕ್ಕಂಥ ಮಾತು, ಲಿಂಗೈಕ್ಯ ಗದಿಗಿನ ಜಗದವರು. ಅದು ಈಗ ವೈರಲ್ ಮಾಡಿದ್ದಾರೆ. ಅವ್ರು ಹೇಳಿರ್ತಕ್ಕಂಥ ಮಾತು ಸತ್ಯ ಇದೆ. ಎಣ್ಣೆ ಮತ್ತು ನೀರು ಎಂದೂ ಕೂಡಲ್ಲ ಅಂತ, ಉಪ್ಪು ಮತ್ತು ಸಕ್ಕರೆ ಎಂದೂ ಕೂಡಲ್ಲ ಅಂತ. ಹಾಗಾಗಿ ಕೂಡಲೇ ಅಂತಲೇ ಬಸವಣ್ಣ ನಮ್ಮೆಲ್ಲರೂ ಒಂದು ಮಾಡಿದ್ದು. ಹಾಗಾಗಿ ಯಾರು ಬಸವಣ್ಣವ್ರನ್ನ ಧರ್ಮಗುರು, ಯಾರು ಬಸವಣ್ಣವ್ರನ್ನ ಗೌರವಿಸ್ತಾರೋ, ಆ ವಚನಗಳನ್ನು ಯಾರು ಪ್ರೀತಿ ಮಾಡ್ತಾರೋ, ನಾವೆಲ್ಲರೂ ಆ ತತ್ವನ ಪ್ರಾಮಾಣಿಕ ಪಾಲಿಸಿದ್ವಿ. ತಾತ್ವಿಕ ಭಿನ್ನಾಭಿಪ್ರಾಯ ಎಲ್ಲರಲ್ಲಿ ಇದ್ದೇ ಇದೆ. ಹಂಗೆ ಅನ್ಕೊಳ್ಳಿ ಯಾರನ್ನೂ ದೂರ ಮಾಡೋಕ್ಕಾಗಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳು. ಇವತ್ತು ನಾಳೆ ಸರಿ ಆಗ್ತವೆ. ವೀರಶೈವ ಮಹಾಸಭಾದವರು 113 ವರ್ಷಗಳಿಂದ ಆಟ ಆಡ್ತಿದ್ರು, ಲಿಂಗಾಯತ ಅಂತ ನಾವೆಂದು ಬರ್ಸಲ್ಲ ಅಂತೇಳಿ. ಈಗ ಅವ್ರ ಮನಸ್ಸು ಪರಿವರ್ತನೆಯಾಗಿ ಲಿಂಗಾಯತ ಅಂತ ಬರ್ಸಿದ್ದಾರೆ. ಬಸವಣ್ಣನ ಫೋಟೋ ಹಾಕ್ತಿದ್ದಾರೆ. ಬಸವಣ್ಣವರ ಸಾಂಸ್ಕೃತಿಕ ನಾಯಕ ಆಗಲಿಕ್ಕೆ ಅವರು ಪ್ರಯತ್ನ ಪಟ್ಟರೆ. 113 ವರ್ಷಗಳಾದ ನಂತರ ವೀರಶೈವ ಮಹಾಸಭಾ ಮನಸ್ಸು ಪರಿವರ್ತನೆ ಆಗಿದೆ. ಉಳಿದ ಮಠಾಧೀಶರ ಮನಸ್ಸು ಪರಿವರ್ತನೆ ಆಗುತ್ತೆ ಅಂತ ನಾನು ಅನ್ಕೊಂಡೆ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.